ಹಲೋ ನಮಸ್ಕಾರ ಸಿರಿ ಟಿವಿಯ ಸಮಸ್ತ ವೀಕ್ಷಕರಿಗೆ ಪ್ರೀತಿ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕಶ್ಯಪ್. ಸಿನಿಮಾಗಳಿಗೆ ಬಹಳ ಮುಖ್ಯವಾಗಿ ಮತ್ತು ಬೇಕಾದಂಥದ್ದು ಅದರಲ್ಲಿರುವಂತಹ ಸಂಗೀತಕ್ಕೆ ಬೇಕಾಗಿರುವಂಥದ್ದು ಒಂದು ಹಾಡಿಗೆ ಅದು ಸಾಹಿತ್ಯ. ಇವತ್ತು ನಮ್ಮ ಜೊತೆಗೆ ತಾವೆಲ್ಲರೂ ಕೇಳಿರುವಂತಹ ಒಂದು ಜನಪ್ರಿಯ ಗೀತೆ, ಅದುವೇ ಸಿ ಅಶ್ವಥ್ ಅವರ ಗಾಯನದ ಒಳಿತು ಮಾಡು ಮನಸ ಅನ್ನುವಂಥ ಹಾಡು. ಒಳಿತು ಮಾಡು ಮನಸ ನೀ ಇರೋದು 3 ದಿವಸ, ಒಳಿತು ಮಾಡು ಮನಸ ನೀ ಇರೋದು 3 ದಿವಸ. ಅದರ ಜೊತೆಗೆ ಅಪ್ಪು ಮಾಡಿದ ತಪ್ಪಾದರೂ ಏನು ಮತ್ತು ಕಾಯಕವೇ ಕೈಲಾಸ ಎಂದರು ಬಸವ ಅನ್ನುವಂಥ ಹಲವಾರು ಜನಪ್ರಿಯ ಗೀತೆಗಳನ್ನು ಕೊಟ್ಟಿರುವಂತಹ ಗೀತ ರಚನೆಕಾರರು. ಮತ್ತು ಇತ್ತೀಚೆಗಷ್ಟೇ ಖ್ಯಾತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಸಂದರ್ಭಕ್ಕೆ ಅವರ ಅಭಿಮಾನಿಗಳಿಂದ ಒಂದು ಹಾಡು ಬಿಡುಗಡೆ ಆಯಿತು. ಸುಟ್ಟರೂ ನೀ ಗಟ್ಟಿಯಾಗು ಇಟ್ಟಿಗೆಯಂತೆ ಅನ್ನುವಂಥ ಒಂದು ಹಾಡು. ಸುಟ್ಟರೂ ಗಟ್ಟಿಯಾಗು ಇಟ್ಟಿಗೆಯಂತೆ, ಕಂಡರೂ ಹೊಳೆಯಬೇಕು ಚಿನ್ನದಂತೆ, ಬಹಳಷ್ಟು ವೈರಲ್ ಆಯಿತು. ಅದರ ಗೀತ ರಚನೆಕಾರರಾದಂತಹ ಒಳಿತು ಮಾಡು ಮನಸ ಖ್ಯಾತಿಯ ಗೀತ ರಚನೆಕಾರರು ನಮ್ಮೆಲ್ಲರ ಪ್ರೀತಿಯ ರಿಷಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿ. ನಮಸ್ಕಾರ. ಹೇಗಿದ್ರೆ ಸರ್? ನೋಡಿದ್ರೆ ನಿಜವಾದ ಋಷಿ ಥರ ಕಾಣಿಸ್ತೀರಾ ಅಂತ ಹೇಳಕ್ಕೆ ಖುಷಿ ಆಗುತ್ತೆ ಸರ್. ಅದು ಆ್ಯಕ್ಚುಲಿ ದಾಡಿ ಬಿಟ್ಟಿದ್ದೀವಲ್ವ, ದಾಡಿ ಅವರು ಒಬ್ರು ದೊಡ್ಡವರು ಒಂದು ಮಾತು ಹೇಳ್ತಾರೆ. ನನಗೆ ಹೇಳ್ತಾರೆ, ಯಾಕೆ ದಾಡಿ ಬಿಟ್ಟಿದ್ರೆ ನೀವು, ಯಾಕೆ ದಾಡಿ ಬಿಟ್ಟಿದ್ದೀರಾ ಅಂತ. ನಾನು ಕೇಳೋದು ಏನಂತ, ನೀವು ದಾಡಿ ಯಾಕೆ ತೆಗ್ದಿದ್ದೀರಾ ಅಂತ. ಎಲ್ಲರಿಗೂ ದಾಡಿ ಬರುತ್ತಲ್ವಾ, ಅರ್ಥ ಆಯ್ತಾ? ಅದೇ ರೀತಿ ಒಬ್ಬೊಬ್ರಿಗೆ ಒಂದೊಂಥರ ಇಷ್ಟ. ಇದು ಬಿಟ್ಟಿದ್ದೀನಿ, ಎಲ್ಲರೂ ನಮಗೆ ಆ ಥರನೇ ಅನ್ಕೊತಾರೆ, ಅವಧೂತ ಋಷಿ ಆ ಥರನೇ ಹೇಳ್ತಾರೆ. ಅದಕ್ಕೆ ನಾವು ಆ ಪದಕ್ಕೆ ಆ ಒಂದು ಇದಕ್ಕೆ ಹರಹರ ಅಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಸರ್, ಎಸ್, ನಿಮ್ಮ ಹಾಡಿಗೆ ಬರೋದು ಅಂತಾದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಒಂದು ಹುಟ್ಟುಹಬ್ಬದ ಉಡುಗೊರೆಯಾಗಿ ತಾವೆಲ್ಲ ಒಂದು ಅಭಿಮಾನಿ ಬಳಗದ ಮುಖಾಂತರ ಒಂದು ಅದ್ಭುತವಾದಂಥ ಹಾಡನ್ನು ಬರ್ತಿದ್ದೀರಾ. ಸುಟ್ಟರೂ ನೀ ಗಟ್ಟಿಯಾಗು ಇಟ್ಟಿಗೆ ಅಂತ ಅನ್ನುವಂಥ ಒಂದು ಶೀರ್ಷಿಕೆ ಇಟ್ಕೊಂಡು ಅತ್ಯದ್ಭುತವಾದ ಸಾಲುಗಳೊಂದಿಗೆ ಒಂದು ಹಾಡನ್ನು ಕೊಟ್ಟಿದ್ದೀರಾ. ಇದು ಹೇಗೆ ಹುಟ್ಟಿತು, ಹೇಗೆ ಸಾಧ್ಯ ಆಯಿತು ನಿಮ್ಮಿಂದ ಅಂತ? ಸುಟ್ಟರೂ ಗಟ್ಟಿಯಾಗು ಇಟ್ಟಿಗೆಯಂತೆ, ಬೆಂದರೂ ಒಳೆಯಬೇಕು ಚಿನ್ನದಂತೆ, ಆಗಬಾರದಾಗಿತ್ತು ಆಗಿದೆ, ಕಾಣದ ಕೈಗಳ ಕೈವಾಡ ಅಡಗಿದೆ. ಸರ್, ನಾನು ಏನು ಗೊತ್ತಾ, ಆ್ಯಕ್ಚುಲಿ ನಮ್ಮ ಕೆಲಸ ನಂದು ಅಲ್ಪ ಸ್ವಲ್ಪ, ನಾನೇನು ತುಂಬ ದೊಡ್ಡ ಸಾಹಿತಿ, ತುಂಬ ಗ್ರೇಟು ಅಂತೆಲ್ಲ ನಾನು ಹೇಳ್ಕೊಳ್ಳಲ್ಲ. ಅದೇನೋ ಗೊತ್ತಿಲ್ಲ, ಕೇಳಿದವರು, ನಮ್ಮ ಹಾಡುಗಳು ಕೇಳಿದವರು, ಏನು ಹೆಂಗೆ ಬರೆದಿದ್ದೀರಾ, ಹಿಂಗೆ ಬರೆದಿದ್ದೀರಾ, ಇದು ಸ್ವಂತ ಶಿಶುನಾಳ ಶರೀಫರು ಬರ್ದ್ರ ಹತ್ರ ಬರೆದಿದ್ದೀರಾ ಹಂಗೆಲ್ಲ ಹೇಳ್ತಾರೆ. ಅವ್ರ ದೊಡ್ಡತನ. ನಾನು ಅಷ್ಟು ಆ ಲೆವೆಲ್ಗಲ್ಲ, ನಾನು ಸಾಹಿತಿನೇ ಅಲ್ಲ. ನನ್ನ ಪ್ರೊಫೆಷನ್ ಬಂದು ಸಾಹಿತ್ಯ ಅಲ್ಲ. ಅದೇನು ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲದಂಗೆ ನನ್ನ ಕಡೆಯಿಂದ ಕೆಲವು ಪದಗಳು ಬರ್ತವೆ. ಆ ಪದಗಳು ಬರೆದಾಗ ಅದು ಜನಗಳು ಇಷ್ಟಪಡ್ತಾರೆ. ಯಾವುದಾಗಿರ್ಬೋದು, ಕಾಯಕವೇ ಕೈಲಾಸ ಆಗಿರ್ಬೋದು, ಆಮೇಲೆ ಅಪ್ಪು ಮಾಡಿದ ತಪ್ಪು ಏನು ಆಗಿರ್ಬೋದು, ಸ್ವಾರ್ಥದಿಂದ ಬದುಕುವುದು ಬೇಡ ಮನಸ, ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನು ಹೇಳಿದಾಗ ಜಾಗ ಖಾಲಿ ಮಾಡೋಣ, ಅದೇ ರೀತಿ ಒಳಿತು ಮಾಡು ಮನಸ ನೀರುವುದು ತುಂಬ ಇಷ್ಟಪಟ್ಟಿದ್ದಾರೆ. ಅದೇ ರೀತಿ ದರ್ಶನ್ ಅವ್ರದ್ದು ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ಅಂತಂದರೆ, ನಾನು ದರ್ಶನ್ ಅವರು ಸ್ನೇಹಿತ ಅಂತ ಹೇಳಲ್ಲ, ಅವ್ರ ಜೊತೆ ಕೆಲಸ ಮಾಡಿಲ್ಲ, ಅವ್ರ ಜೊತೆ ಇರ್ತಾಯಿದ್ದೆ. ನಮ್ಮ ಆತ್ಮೀಯ ಸ್ನೇಹಿತರು PS ಶ್ರೀನಿವಾಸ ಮೂರ್ತಿಯವರ ನಿರ್ಮಾಣದ ಚಿತ್ರ ಧ್ರುವದಲ್ಲಿ, ಅವರು 2ನೇ ಸಿನಿಮಾ ಅನಿಸುತ್ತೆ ಅದು. ಆ ಸಿನಿಮಾದಲ್ಲಿ ಬಂದಾಗ ಅವ್ರ ಜೊತೆ ಇದ್ದೆ. ಅಂದರೆ ಅಲ್ಲೇ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ನಾನು ಗಿಡ್ಕೊಂಡು ಓಡಾಡ್ಕೊಂಡು ಅವ್ರಿವ್ರ ತಲೆ ತಿನ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ ದರ್ಶನ್ ಅವ್ರ ತಲೆನೂ ತುಂಬ ತಿಂದಿದ್ದೀನಿ. ಆವಾಗ ಅವ್ರು ಯಾವತ್ತೂ ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡಿಲ್ಲ. ಅವ್ರು ಸೂಪರ್ ಸ್ಟಾರ್ ಆದಮೇಲೆ ಕೂಡ ಭೇಟಿಯಾಗಿದ್ದೀನಿ. ಅವತ್ತು ಕೂಡ ನನ್ನ ಪ್ರೀತಿಯಿಂದ ಮಾತಾಡಿಸಿದ್ರು. ಆಮೇಲೆ ಅಯ್ಯ ಅಂತ ಸಿನಿಮಾ ಅಂತ ಶೂಟಿಂಗಲ್ಲಿ ಕೂಡ ನಾನು ಅವ್ರನ್ನ ಭೇಟಿಯಾದ ನಂತರ ಓಂ ಪ್ರಕಾಶ್ ಅವ್ರು ನೋಡೋಕೆ ಹೋಗಿದ್ದೆ. ಅವಾಗ ಅವ್ರು ಅಲ್ಲಿದ್ದರು, ಮಾತಾಡಿಸಿದ್ರು ಅಷ್ಟೇ. ಆ 3 ಸಲ ಅವ್ರ ಭೇಟಿ ನಮ್ಮದು. ಅವ್ರ ಮೇಲೆ ನನಗೆ ಕೋಪನೂ ಇಲ್ಲ, ದ್ವೇಷನೂ ಇಲ್ಲ, ಅವ್ರ ಮೇಲೆ ಪ್ರೀತಿನೂ ಇಲ್ಲ, ಅವ್ರ ಮೇಲೆ ಒಂದು ಏನಂತಾರೆ ನೆಗ್ಲಿಜೆನ್ಸಿನೂ ಇಲ್ಲ. ಆದರೆ ಆ ಕಾಟೇರ ಸಿನಿಮಾ ನೋಡಿದ ಮೇಲೆ ನನಗೆ ಅವ್ರ ಮೇಲೆ ವಿಶೇಷವಾದ ಗೌರವ ಬಂತು. ನಾನು ಯಾವ ಸಿನಿಮಾನೇ ಜಾಸ್ತಿ ನೋಡಲ್ಲ, ಅಂಥದ್ರಲ್ಲಿ ನಾನು ಅಣ್ಣವರ ದೊಡ್ಡ ಅಭಿಮಾನಿ. ಆದರೆ ನಾನು ಕಾಟೇರ ಒಂದು 3 ಸಲ ನೋಡಿದೆ. 3 ಸಲ ನೋಡಿದಾಗ ಅದು ನನಗೆ ತುಂಬಾ ಇಷ್ಟ ಆಯಿತು, ಮನಸ್ಸಿಗೆ ತುಂಬಾ ಇಷ್ಟ ಆಯಿತು. ಅವರ ನಟನೆ,
ಡೈರೆಕ್ಷನ್ನು, ಕ್ಯಾಮ್ರಾ ವರ್ಕು, ಎಸ್ಪೆಷಲಿ ಸಾಹಿತ್ಯ, ಸಂಭಾಷಣೆ ಅದೇನು ತುಂಬಾ ನನ್ನ ಮನಸ್ಸಿಗೆ ಇಷ್ಟ ಆಯಿತು. ಆ ಸಂದರ್ಭದಲ್ಲಿ ಇಂಡಸ್ಟ್ರಿ ಮುಳುಗೋಯ್ತು ಅಂತ ಮಾತಾಡ್ತಾ ಇದ್ರಂಥ ಪರಿಸ್ಥಿತಿಯಲ್ಲಿ ಅದು ಏನಂತಾರೆ, ಅದಕ್ಕೆ ಒಂಥರ ಹೊಸ ಚೈತನ್ಯ ಕೊಟ್ಟಂಥ ಚಿತ್ರ. ಅದು ಒಂದು ಭಾಗದಲ್ಲಿ ಇಷ್ಟ ಆಯಿತು ಅನ್ನೋಳು. ಅದು ನನಗೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ದರ್ಶನ್ ಅವರು ಅವತ್ತಿಂದ ನನಗೆ ತುಂಬಾ ಹೃದಯಕ್ಕೆ ಹತ್ರ ಆದರು. ನಂತರ ಈ ಘಟನೆ ನಡೀತಲ್ಲ, ಈ ಘಟನೆ ನಡೆದ ಮೇಲೆ ನನಗೆ ತುಂಬಾ ಮನಸ್ಸಿಗೆ ಹತ್ರ ಆದರು. ಯಾಕೆ ಹತ್ರ ಆದರು ಅಂದರೆ, ನಾನು ಮಾಡಬಾರದು ತಪ್ಪಿಗೆ ನಾನು ಜೈಲಿಗೆ ಹೋಗಿದ್ದೆ. ಜೈಲಿಗೆ ಹೋದಾಗ 11 ತಿಂಗಳು ನಾನು ಅನುಭವಿಸಿದಾಗ ಅಲ್ಲಿ ಕಷ್ಟಗಳು ಏನಂತ ಗೊತ್ತು. ಇವರು ಕೂಡ ಕಾಣದ ಕೈಗಳ ಕೈವಾಡ ಅಡಗಿದೆ. ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳು ಕೆಲವರೆಲ್ಲ ಸೇರಿಕೊಂಡು ಇವರು ಫಿಕ್ಸ್ ಮಾಡಿದ್ದಾರೆ ಅಂತ ನನಗಿರೋ ಮಾಹಿತಿ ನನಗೆ ಕೆಲವರು ಹೇಳಿದ್ದು. ಕೆಲವರು ಮಿನಿಸ್ಟರ್ ಮಕ್ಕಳು, ಕೆಲವರು MLAಗಳು, ಕೆಲವರು ಪೊಲೀಸವರು ಹೇಳಿದ್ದು ನನಗೆ. ಆವಾಗ ನನಗೆ ಅನ್ನಿಸ್ದಾಗ ಅವರು ಬೆಂಗಳೂರಲ್ಲಿ ಇದ್ದರು. ಬೆಂಗಳೂರಲ್ಲಿ ಅವರು ಯಾಕೆ ಒಂದು ಕಾರಣಕ್ಕೇನು ಸಿಗರೆಟ್ ಸೇದಿದ್ರು, ಹಿಂಗೆ ಕುಂತ್ಕೊಂಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಬಳ್ಳಾರಿಗೆ ಕಮಾನ್ ಎತ್ತಿದ್ರು. ಜೈಲ್ ಭಾಷೆಯಲ್ಲಿ ಕಮಾನ್ ಅಂತಾರೆ. ಅದನ್ನು ಶಿಫ್ಟ್ ಮಾಡಿದ್ರು, ಇಲ್ಲಿಂದ ಅವರು ಶಿಫ್ಟ್ ಮಾಡಿದ್ರು. ಆಮೇಲೆ ನಾನು ಹೇಳೋದು ಏನಂತಂದರೆ, ಫಸ್ಟ್ ಪಾಯಿಂಟು, ಜೈಲಲ್ಲಿ ಸಿಗರೆಟ್ ಸೇದೋದು ಅಪರಾಧನೇ ಅಲ್ಲ. ಎಷ್ಟೋ ಪೊಲೀಸವ್ರಿಗೆ, ಎಷ್ಟೋ ಲಾಯರ್ಗಳಿಗೆ, ಎಷ್ಟೋ ಪತ್ರಕರ್ತರಿಗೆ ಜೈಲಂದ್ರೆ ಫಸ್ಟ್ ಪಾಯಿಂಟ್ ಏನಂತಲೇ ಗೊತ್ತಿಲ್ಲ. ಜೈಲಲ್ಲಿ ಒಂದು ಮ್ಯಾನ್ಯುವಲ್ ಇರುತ್ತೆ. ಆ ಮ್ಯಾನ್ಯುವಲ್ ಪ್ರಕಾರ ಜೈಲು ಅಧಿಕಾರಿಗಳು ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಅದರ ಪ್ರಕಾರನೇ ಮಾಡಬೇಕು. ಅವರ ಅಪರಾಧಿಗಳಿಗೆ ಏನು ಫೆಸಿಲಿಟಿ ಕೊಡಬೇಕು, ಆರೋಪಿಗಳಿಗೆ ಏನು ಫೆಸಿಲಿಟಿ ಕೊಡಬೇಕು, ಅದು ಕೊಟ್ಟೇ ಕೊಡಬೇಕು. ಆಚೆಗಡೆ ಜೈಲಲ್ಲಿರೋರೆಲ್ಲ ತುಂಬ ಅವ್ರು ಏನೋ ಒಂಥರ ರಾಕ್ಷಸರ ಥರ ನೋಡ್ತಾರೆ. ನನಗೆ ಅದು ತುಂಬ ನೋವು. ತುಂಬ ತಿಳ್ಕೊಂಡವರು, ತುಂಬ ಬುದ್ಧಿವಂತರು, ತುಂಬ ಓದ್ಕೊಂಡವರು. ಹಂಗೆ ಹಿಂಗಾಯಿತು, ಅವನು ಅಲ್ಲ ಅವ್ರ ಜೊತೆ ಕುಂತ್ಕೊಂಡಿದ್ದ, ಇವನು ಅವ್ರ ಜೊತೆ ಕುಂತ್ಕೊಂಡಿದ್ದ ಅಂತ. ಮೇಯ್ನ್ ಬಂದ್ಬಿಟ್ಟು ಜೈಲಲ್ಲಿ 90% ಅಮಾಯಕರು ಇರೋದು. ಆಚೆಗಡೆ ದೊಡ್ಡ ಕಳ್ಳರು, ದೊಡ್ಡ ಫ್ರಾಡ್ಗಳು, ದೊಡ್ಡ ಮೋಸಗಾರರು, ದೊಡ್ಡ ಕೊಲೆಗಾರರು ಆಚೆಗಡೆನೇ ಇರೋದು. ಸುಮ್ಮನೆ ಒಂದು ಮಾತು ಕೇಳ್ತೀನಿ, ನಿಮ್ಗೆ ಎಷ್ಟರ ಮಟ್ಟಿಗೆ ಮಾಹಿತಿ ಇದೆ ಅಂತ ನನಗೆ ಗೊತ್ತಿಲ್ಲ. ಸಜಾ ಆಗಿರುವಂತಹ ಅಪರಾಧಿಗಳಿಗೆ ಮಾತ್ರ ನೀವು ಹೇಳುವಂತಹ ಪ್ರಕಾರ ಮ್ಯಾನ್ಯುವಲ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅವಕಾಶ ಇದೆ. ನಿಮಿಷ, ವಿಚಾರಣಾಧೀನ ಖೈದಿಗಳಿಗೆ, ಆರೋಪಿಗಳಿಗೆ ಸಿಗರೇಟ್ ಆಗಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ ಅವಕಾಶ ಇಲ್ಲ. ಜೈಲ್ ಮ್ಯಾನ್ಯುವಲ್ ನಾನು ಓದಿದ್ದೀನಿ. ತಾವು ಹೇಳಿಕೆ ಕೊಡ್ತಾ ಇರುವಂತ ಕಾರಣ ಕೇಳ್ತಾ ತಪ್ಪು. ಆರೋಪಿ ಮತ್ತು ಅಪರಾಧಿಗೆ ಏನು ವ್ಯತ್ಯಾಸ ಇದೆ ಹಾಗಾದ್ರೆ? ನಾನೆಲ್ಲ ಹೇಳ್ತೀನಿ. ಆರೋಪಿಗಳಿಗಿಂತ ಅಪರಾಧಿಗಳಿಗೆ ಜಾಸ್ತಿ ಫೆಸಿಲಿಟಿ ಇದೆ ಅಲ್ಲಿ. ಜೀವಾವಧಿ ಶಿಕ್ಷೆ. ದರ್ಶನ್ ಸರ್ವಸ್ ಆರೋಪಿ ಇಲ್ಲ, ಇಲ್ಲಿ ಹೇಳೋರು ಕೇಳಿ. ನಿಮಗೆ ಜೈಲು ಬ್ರಿಟಿಷ್ ಗೌರ್ಮೆಂಟ್ ಬರೆದಿರೋದು ಅರ್ಥ ಇದೆ. ಅಲ್ಲಿ ಜೈಲ್ ಮ್ಯಾನ್ಯುವಲ್ ಎಲ್ಲ ಇದೆ. ನಿಮಗೆ ಫಸ್ಟು ಒಂದು ಅಲ್ಲೇ ಬೋರ್ಡ್ ಹಾಕಿರ್ತಾರೆ, ನಿಮ್ಗೆ ಏನೇನು ಫೆಸಿಲಿಟಿ ಕೊಡ್ತೀವಿ ನಾವು ಅಂತ. ಅವ್ರಿಗೆ ಏನು ಕೊಡಬೇಕು, ಸೋಪ್ ಕೊಡಬೇಕು, ಪೇಸ್ಟ್ ಕೊಡಬೇಕು, ಆಮೇಲೆ ಎಣ್ಣೆ, ತಲೆಗೆ ಕೊಬ್ಬರಿ ಎಣ್ಣೆ ಕೊಡಬೇಕು, ಅರ್ಥ ಆಯ್ತಾ, ಬೀಡಿ ಕೊಡಬೇಕು, ಸಿಗರೇಟ್ ಕೊಡಬೇಕು ಅಂತೆಲ್ಲ ಅಲ್ಲೇ ಬರೆದಿದ್ದಾರೆ. ಅದು ಜೈಲ್ ಮ್ಯಾನ್ಯುವಲಲ್ಲೇ ಇದೆ. ರೀಸೆಂಟಾಗಿ ಆ ಅಮೆಂಡ್ಮೆಂಟ್ ಚೇಂಜ್ ಆಗಿದೆ ಅಂತ ನಾನು ಕೇಳ್ಪಟ್ಟೆ ಅಷ್ಟೇ ಜೈಲಾಧಿಕಾರಿಗಳಿಂದ. ಅದು ಕೊಡೋದು ತಪ್ಪಲ್ಲ. ಅದು ಇವಾಗ ನೀವು ಆರೋಪಿ ಅಂದ ತಕ್ಷಣ ಒಳಗಡೆ ಹೋಗ್ತೀರಾ, ಒಳಗಡೆ ಹೋದ ತಕ್ಷಣ ನೀವು ಒಬ್ಬರು ಲಾಯರ್ ಇಡ್ತೀರಾ. ನೀವು ಮಾಡಿದ್ದೀರೋ ಬಿಟ್ಟಿದ್ದೀರೋ ಆರೋಪಿ ಅಷ್ಟೇ. ನೀವು ಅದು ಕೋರ್ಟ್ ಡಿಸಿಷನ್ ಆದಮೇಲೆ ನೀವು ಅಪರಾಧಿ ಅಂತ ಪ್ರೂವ್ ಆಗೋದು. ಅಲ್ಲಿವರೆಗೂ ನಾವು ಅವ್ರಿಗೆ ಅದು ಕೊಡಬಾರ್ದು, ಇದು ಕೊಡಬಾರ್ದು. ಅದು ತುಂಬ ಬಾಲಿಶ, ತುಂಬ ಚಿಕ್ಕ ಮಕ್ಕಳು ಮಾತಾಡೋಂಥ ವಿಚಾರ ಅದು. ಅದನ್ನು ಮಾತಾಡಲೇಬಾರ್ದು. ನಾನೇನು ಸಮರ್ಸ್ಕೊಳ್ತಾ ಇಲ್ಲ. ಅಂದರೆ ಒಂದು ಕಾನೂನು ಇದೆ. ನಮ್ಮ ಗಾಂಧೀಜಿನೇ ಒಂದು ಮಾತು ಹೇಳ್ತಾರೆ, ನಾವು ತಿರಸ್ಕಾರ ಮಾಡಬೇಕಾಗಿದ್ದು ಪಾಪವನ್ನೇ ಹೊರತು ಪಾಪಿಯನ್ನಲ್ಲ ಅಂತ. ಅರ್ಥ ಆಯ್ತಾ? ನಾವು ಆ್ಯಕ್ಚುಲಿ ಅವ್ನು ತಪ್ಪು ಮಾಡಿದ್ದಾನೆ, ಅವ್ನು ಕಳ್ಳ ಅಂತಂದರೆ ಅವ್ನು ದೊಡ್ಡ ಕಳ್ಳ ಆಗ್ತಾನೆ. ಅದೇ ರೀತಿ ಕಳ್ಳನ ನೀನು ಒಳ್ಳೆಯವನು ಅಂತ ಅವನ ಒಳ್ಳೆಯವನು ಅಂತ ಹೇಳ್ಕೊಂಡು ಹೋದಾಗ ಅವ್ನು ಖಂಡಿತವಾಗ್ಲೂ ಬದಲಾಗೋ ಸಾಧ್ಯತೆ ಇರುತ್ತೆ. ಅವನಿಂದ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ನೀಡೋಂಥ ಸಾಧ್ಯತೆ ಇರುತ್ತೆ ನಾನು ಹೇಳೋದು. ಅದಕ್ಕೆ ನೀವು ಇದನ್ನೆಲ್ಲವನ್ನು ನೋಡಿ ಹಾಡಿನ ಮುಖಾಂತರ ನಿಮ್ಮ ಒಂದು ವಿಷಯಗಳನ್ನು ಹೊರ ಹಾಕಿದ್ರಿ ಅಂತನಾ? ಇಲ್ಲ, ಇದನ್ನೆಲ್ಲ ನೋಡಿ ಒಡೆಗಳು ಏನು ವಿಚಾರ ಇದೆ ಇದರಲ್ಲಿ. ಸುಟ್ಟರು ಗಟ್ಟಿಯಾಗೋದು ಆ್ಯಕ್ಚುಲಿ ದರ್ಶನ್ ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಇದು ಚಾಲೆಂಜಿಂಗ್ ಸ್ಟಾರ್, ನಿನಗೆ ಚಾಲೆಂಜು ಎದುರಿದೆ ಅನ್ನೋದು 2 ಲೈನ್ ಬಿಟ್ಟರೆ, ನೀವು ಸುಟ್ಟರು ಗಟ್ಟಿಯಾಗು ಇಟ್ಟಿಗೆಯಂತೆ, ಬೆಂದರು ಒಳೆಯಬೇಕು ಚಿನ್ನದಂತೆ, ದೇವರಾಗುವ ಸಮಯ ಬಂದಿದೆ, ದೇವರಾಗಿ ಈ ಜಗಕ್ಕೆ ನೀ ತೋರಬೇಕಾಗಿದೆ, ದೇವರಾಗಿ ಇತಿಹಾಸ ಬರೆಯಬೇಕಾಗಿದೆ. ನೋವಲ್ಲಿರೋಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಸಾಲುಗಳು ಅನ್ವಯಿಸುತ್ತೆ. ಆದರೆ ಆ ನೋವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಶಾರಾಮಿ ಒಬ್ಬ ಸೂಪರ್ ಸ್ಟಾರು, ಇಶಾರಾಮಿ ಜೀವನ ನಡೆಸಿದಂಥ ವ್ಯಕ್ತಿ.
ಒಂದು 10/10 ಅವ್ರು 7ರಿಂದ 8 ತಿಂಗಳ ಕಳೆದಿದ್ದಾರೆ ಅಂತಂದಾಗ ಯಾಕೆ ಸರ್ ನಿಮ್ಮ ಕರ್ಣ ಬರೀ ದರ್ಶನ್ ಅವರಿಗೆ ಬೇರೆಯವರು ಕಷ್ಟಪಟ್ಟಿದಾರಲ್ಲ 10/10 ಬೇರೆಯವ್ರ ಬಗ್ಗೆನೂ ಮಾತಾಡಿದ್ದೀನಿ, ನೀವು ನೋಡಿಲ್ಲ. ಬೇರೆಯವ್ರಿಗೆ ಹಾಡು ಬರ್ದಿಲ್ವಲ್ಲ ನೀವು? ಯಾರು ಬೇರೆಯವ್ರಿಗೆ ಹಾಗಾದ್ರೆ ಹಾಡು ಬರೀಲಿಲ್ವಲ್ಲ? ದರ್ಶನ್ ಅವ್ರನ್ನ ಮೇನ್ ಆಗಿ ತಲೆಯಲ್ಲಿ ಇಟ್ಕೊಂಡು ಬರೆದ್ರಿ ಅಂತ? ಇಲ್ಲ, ನಾನು ಆ್ಯಕ್ಚುಲಿ ದರ್ಶನ್ ಅವ್ರಿಗೋಸ್ಕರನೇ ನಾನು ಯಾರ್ಡ್ ಬರ್ದಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ. ಅರ್ಥ ಆಯ್ತಾ? ಆ ಬೇರೆಯವ್ರಿಗೂ ಅನ್ವಯಿಸುತ್ತಲ್ಲ, ಬೇರೆಯವರು 10/10 ಇರೋರಿಗೂ ಅನ್ವಯಿಸುತ್ತೆ. ನಾನು ಬೇರೆಯವ್ರಿಗೂ ಬರ್ದಿದ್ದೀನಿ ಹಾಡು. ನಾನು ಯಾರು ತಿಳಿಯದೆ ತಪ್ಪು ಮಾಡಿ ಬಂದೆವು ಈ ಓವಲ್ ಯೂನಿವರ್ಸಲ್ ಆಗಿ ಎಲ್ಲರಿಗೂ ಬರ್ದಿದ್ದೀನಿ. ತಿಳಿಯದೇ ತಪ್ಪು ಮಾಡಿ ಬಂದೆವು ಈ ಬಂದಿಕಾನೆಗೆ, ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ ಕಳಿಸಿರಿ ನಮ್ಮ ಮನೆಗೆ. ಬೇರೆಯವ್ರ ಬಗ್ಗೆನೂ ಬರ್ದು ಏನು ಮಾಡೋದು? ದುರಂತ. ನಾವು 2006-07 ಅಷ್ಟು ಸೂಪರ್ ಹಿಟ್ ಹಾಡು ಮಾಡಿದ್ರು ಒಬ್ಬನೇ ಇಂಡಸ್ಟ್ರಿಯಿಂದ ಬಂದು ಒಂದು ಹಾಡು ಬರೀ ಒಳ್ಳೆ ವಿದ್ಯೆ ಒಲಿದು ಬಂದಿದೆ ನಿಮಗೆ, ಸಾಹಿತ್ಯದ ಸರಸ್ವತಿ ಅನುಗ್ರಹ ಆಗಿದೆ. ಎಂಥ ಹಾಡು ಸಿ ಅಶ್ವಥ್ ಅವರು ಜಗದ್ವಿಖ್ಯಾತಿ ಪಡೆದಂಥ ಹಾಡು, ಅದರ ಗೀತ ರಚನೆಕಾರರು ನೀವಾಗಿದ್ದು ಎಲ್ಲೋ ಒಂದು ಕಡೆ ನೀವು ಅವಕಾಶ ರಹಿತರಾಗಿ ತೆರೆಮರೆಗೆ ಹೋಗ್ಬಿಟ್ರಿ ಅಂತ ಅನ್ಸುತ್ತಾ? ಇಲ್ಲ, ಅವಕಾಶ ನಿಜ, ತೆರೆಮರೆಗೆ ನಾನು ಹೋಗಲ್ಲ. ನಾನು ಆ್ಯಕ್ಚುಲಿ ಅವಕಾಶಗಳನ್ನು ನಂಬಿ, ಅವಕಾಶಗಳನ್ನು ಕೇಳಿಕೊಂಡು, ಅವಕಾಶಗಳನ್ನ ಬೇಡ್ಕೊಂಡು ಆ ಒಂದು ಮನಸ್ಥಿತಿ ನಂದಲ್ಲ. ನಾನು ನಿಮ್ಮಂಥ ಒಂದು 4-5 ಜನ ಸ್ನೇಹಿತರು ಸೇರಿಕೊಂಡು ನಾನು ಹಾಡು ಮಾಡ್ಕೊಂಡೇ ಬಂದಿದ್ದೀನಿ. ಇದುವರೆಗೂ ಇಂಡಸ್ಟ್ರಿಯಿಂದ ಯಾರೂ ಕರೆದಿಲ್ಲ. ಅದು ದುರಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಯಕ್ಷ ಪ್ರಶ್ನವಾಗಿ ಕಾಡ್ತಿದ್ದೆ, ಯಾಕೆ ಕರೆದಿಲ್ಲ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಬಿಟ್ಬಿಡಿ, ನನಗೇನು ಹೆಂಡ್ತಿ ಇಲ್ಲ, ಮಕ್ಕಳಿಲ್ಲ, ನಾನು ಯಾರೂ ಡಿಪೆಂಡರ್ಸ್ ಇಲ್ಲ, ನನಗೆ ಯಾರೋ ನಿಮ್ಮಂಥ ಸ್ನೇಹಿತರಿದ್ದಾರೆ, ಅಭಿಮಾನಿಗಳಿದ್ದಾರೆ, ನನ್ನ ಖರ್ಚಿಗೆ ಒಳ್ಳೆಯ ಹ್ಯಾಬಿಟ್ಗೂ ದುಡ್ಡು ಹಾಕ್ತಾರೆ. ನಾನು ಏನೋ ಇವಾಗ ಹೋಗ್ಬೇಕು ಅಂತಂದಾಗ ನನಗೊಂದು ಹ್ಯಾಬಿಟ್ ಇದೆ, ಕುಡಿಯೋ ಹ್ಯಾಬಿಟ್ ಇದೆ, ಸಿಗರೇಟ್ ಸೇದೋ ಹ್ಯಾಬಿಟ್ ಇದೆ. ಆ ಹ್ಯಾಬಿಟ್ಟಿಗೆ ನಾನು ಕೇಳಿದ್ರೆ ಖಂಡಿತವಾಗ್ಲೂ ಯಾರೂ ಇಲ್ಲ ಅನ್ನಲ್ಲ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.